ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗ ನನ್ನ ತಂಗಿ ರೂಮಿಗೆ ಬಂದಿದ್ವಿ, ಬೆಂಗಳೂರಿಗೆ ಬಂದಿದ್ವಿ. ಸೊ ಹೀಗೆ ಸುಮ್ಮನೆ ಮನೇಲಿ ಇದ್ದು ಬೋರ್ ಆಗ್ತಾಯಿತ್ತು, ಮಳೆ ಬರ್ತಾಯಿತ್ತು. ಅದಕ್ಕೋಸ್ಕರ ಇಲ್ಲೊಂದು ಪಾರ್ಕ್ ಇದೆ, ಪಾರ್ಕ್ ಹತ್ರ ಬಂದಿದ್ವಿ ಸುಮ್ಮನೆ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ, ಚೆನ್ನಾಗಿದೆ ಇಲ್ಲಿ ಪಾರ್ಕು, ನಿಮಗೂ ತೋರಿಸ್ತೀನಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈ ಪ್ಲೇಸ್ ಇರೋದು ದಾಸರಳ್ಳಿ ಹತ್ರ. ಚೆನ್ನಾಗಿದೆ, ಬಟ್ ನಂದು ಪರ್ಸ್ನಲ್ ರಿವ್ಯೂ ಏನಂತ ಅಂದರೆ, ಇಲ್ಲೇ ಎಲ್ಲ ಡ್ರೈನೇಜು ಬಂದು ಡಂಪ್ ಆಗೋದ್ರಿಂದ ಸ್ವಲ್ಪ ಗಲೀಜು ಸ್ವಲ್ಪ ಅಲ್ಲ, ತುಂಬಾ ಗಲೀಜು ಅನಿಸುತ್ತೆ. ನಾವು ವಾಕ್ ಮಾಡೋ ಫುಟ್ಪಾತ್ ಏನಿದೆ ಆ ಪ್ಲೇಸು ಚೆನ್ನಾಗಿದೆ. ಅದು ಬಿಟ್ಟು ಆಚೆ ಈಚೆ ನೋಡಿದಾಗ ವಾಟ್ರ್ ಬಾಟಲ್ಸು, ಕವರ್ಸು, ನ್ಯಾಪ್ಕಿನ್ಸು, ಈ ಎಲ್ಲ ಥರದಾದಂಥ ವೇಸ್ಟೇಜ್ ಐಟಮ್ಸ್ಗಳು ಬಂದು ಇಲ್ಲಿ ಡಂಪ್ ಆಗಿದೆ. ಅದನ್ನೊಂದನ್ನು ಕ್ಲೀನ್ ಮಾಡಿಬಿಟ್ರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಸುತ್ತ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದಾರೆ. ಆಮೇಲೆ ಹಕ್ಕಿಗಳಿದ್ದಾವೆ, ಹಕ್ಕಿಗಳು ಚಿಲಿಪಿಲಿ ನಾದ ಇಲ್ಲಿ ಕೇಳಿಸುತ್ತೆ. ಸಂಜೆ ಟೈಮ್ ಇಲ್ಲಿ ವಾಕ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲರೂ ಇಲ್ಲಿ ವಾಕ್ ಮಾಡ್ತಿದ್ದಾರೆ, ಅಂದರೆ ಟೀನೇಜರ್ಸ್ ಆಗಿರ್ಬೋದು, ಓಲ್ಡ್ ಏಜರ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದು ಪ್ರೆಗ್ನೆಂಟ್ ಲೇಡಿಗಳಾಗಿರ್ಬೋದು. ಲೈಕ್ ಒಂದು ವೆದರ್ ಚೆನ್ನಾಗಿತ್ತು ಅಂತ ಅಂದರೆ ಅಲ್ಲಿ ನಮ್ಗೆ ವಾಕ್ ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಚೆನ್ನಾಗಿದೆ ಪ್ಲೇಸು, ಬಟ್ ನನಗೆ ಬೇಜಾರು ಅನಿಸಿರೋದಂದರೆ ಇಷ್ಟು ಚೆನ್ನಾಗಿರೋ ಪ್ಲೇಸಿಗೆ ಗಲೀಜನ್ನೆಲ್ಲ ತೊಗೊಬಂದು ಡಂಪ್ ಮಾಡಿರೋದು. ತುಂಬ ಅಂದರೆ ತುಂಬ ದೊಡ್ಡದಿದೆ ಇದು. ನಂಗೆ ಗೊತ್ತಿಲ್ಲ ಎಷ್ಟು ಎಕರೆ ಇದೆ ಅಂತ ಹೇಳ್ಬಿಟ್ಟು, ಬಟ್ ಕಣ್ಣು ಆಡಿಸೋದಷ್ಟು ದೂರನೂ ಜಾಗ ಕಾಣಿಸ್ತಾ ಇದೆ. ತುಂಬ ಗಿಡ ಮರಗಳಿಂದ ತುಂಬ ಹಚ್ಚ ಹಸಿರಾಗಿದೆ. ಹಾಗೆ ಇಲ್ಲಿ ಹಸಿರಿರೋದ್ರಿಂದ ಹಕ್ಕಿಗಳು ತುಂಬ ಇದ್ದಾವೆ. ವಾಕ್ ಮಾಡೋಕ್ಕೆ ಚೆನ್ನಾಗಿದೆ, ಮರ ಗಿಡಗಳೆಲ್ಲ ಇರೋದ್ರಿಂದ ಕೂಲ್ ಅನಿಸುತ್ತೆ. ಮಳೆ ಬಂದಿದ್ದಂತೂ ಇನ್ನೂ ಚೆನ್ನಾಗಿದೆ, ನಮಗೆ ವಾಕ್ ಮಾಡೋಕ್ಕೆ ಸಖತ್ ಖುಷಿ ಆಗ್ತಾಯಿತ್ತು. ಆಮೇಲೆ ಇವನು ಎಲ್ಲೇ ಹೋದರೂ ಏನಾದರೂ ಒಂದು ಆಟದ ಸಾಮಾನು ಬೇಕೇ ಬೇಕು ಅಂತಾನೆ. ಸೊ ಅಲ್ಲಿ ಒಂದು ಬಾಲ್ ಇತ್ತು, ಸೊ ಬಾಲ್ ತೊಗೊಂಡ್ಬಿಟ್ಟು ಅದ್ರ ಜೊತೆನೇ ಸ್ವಲ್ಪ ಹೊತ್ತು ನಾವು 3 ಜನ ಆಟ ಆಡಿಕೊಂಡು ಸುಮ್ಮನೆ ಟೈಮ್ ಹಿಂಗೆ ಪಾಸ್ ಮಾಡಿದ್ವಿ. ಸಖತ್ ಖುಷಿ ಆಯಿತು.
ಲೈಟಿಂಗ್ಸ್ ಎಲ್ಲ ಇದೆ. ಇದು ಎಷ್ಟು ಗಂಟೆವರೆಗೆ ಓಪನ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ಪಾರ್ಕು. ನಾವು ಈವ್ನಿಂಗ್ ಒಂದು 4:35 ಅಷ್ಟೊತ್ತಿಗೆ ಹೋಗಿದ್ವಿ, ಚೆನ್ನಾಗಿತ್ತು. ಬೋ ಬಗ್ಗೆ ಅವ್ರು ಚಿಕ್ಕಿ ಅಂದರೆ ಸಖತ್ ಇಷ್ಟ. ಅವ್ರು ಚಿಕ್ಕಿ ಜೊತೆ ಆಟ ಆಡ್ತಿರ್ತಾರೆ. ಅವ್ರು ಚಿಕ್ಕಿ ಇದ್ದರೆ ನನ್ನ ಜೊತೆ ಬರೋದೇ ಇಲ್ಲ. ಅವ್ಳ ಜೊತೆನೇ ಊಟ ತಿಂಡಿ ಎಲ್ಲ ಆಗ್ತಿರುತ್ತೆ. ಅವ್ಳು ಕರ್ಕೊಂಬಿಟ್ರಂತೂ ಕೆಳಗೆ ಗಿಳಿಯೋದೇ ಇಲ್ಲ. ಬಾರೋ ಅಂತ ಅಂದ್ರೂ ನನ್ನ ಜೊತೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪಾರ್ಕಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬಾರ್ದು ಜಾಸ್ತಿ. ಹೀಗೆ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇರಬೇಕು. ನಾನಂತೂ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಎಲ್ಲಾದರೂ ಒಂದು ರೌಂಡ್ ಹಿಂಗೆ ಕರ್ಕೊಂಡು ಹೋಗ್ತೀನಿ. ಮೊಬೈಲ್ ಜಾಸ್ತಿ ಕೊಡೋದಿಲ್ಲ ಅವನಿಗೆ. ಸೊ ಪಾರ್ಕಲ್ಲಿ ಫುಲ್ಲು ಒಂದು ಬಾಲ್ ತೊಗೊಂಡು ಕೊಟ್ಟಿದ್ದೆ. ಹೀಗೆ ನಡ್ಕೊಂಬರ್ತಾರಷ್ಟೊತ್ತೆ ಅಲ್ಲಿ 2 ಕುರಿಗಳನ್ನ ಹಿಂಗೆ ಕಟ್ಟಾಕ್ಬಿಟ್ಟಿದ್ರು. ಅವು ಹೆಂಗೆ ಕುಸ್ತಿ ಮಾಡ್ಕೊತಿದ್ದಾವೆ ಅಂತ ನೋಡಿ. ಮೇ ಬಿ ನಾಳೆ ಸಂಡೇ ಅಲ್ವಾ, ಅದಕ್ಕೆ ಬಾಡೂಟಕ್ಕಂತ ತಂದು ಹಾಕ್ಬಿಟ್ಟಿದ್ದಾರೆ. ಅವಕ್ಕೆ ಗೊತ್ತೇ ಇಲ್ಲ ನಾಳೆ ನಾವು ಸಾಯ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ನೋಡಿದ್ರೆ ಜಗಳ ಆಡ್ತಾ ಇದ್ದಾವೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿನ್ನೆ ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಮನೆಗೆ ಬಂದು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಗುಡುಗು ಮಿಂಚೆಲ್ಲ ಭಯ ಆಗ್ತಿತ್ತು ವ್ಲಾಗ್ ಮಾಡೋಕ್ಕೆ. ಸೊ ಅದಕ್ಕೆ ಈಗ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ತಂಗಿ ರೂಮಿಗೆ ಬಂದಿದ್ದೆ ನಿನ್ನೆ, ನಾನು ನನ್ನ ಮಗ. ಈ ಕಡೆ ಕಟ್ ಮಾಡು. ನಮ್ಮ ಊರೇ ಹಲಸಿನ ಹಣ್ಣು. ನಮ್ಮೂರು ಅಂತಂದರೆ ಮಲೆನಾಡಿನ ಹಲಸಿನ ಹಣ್ಣು. ಮಲೆನಾಡಲ್ಲಿ ಹಲಸಿನ ಹಣ್ಣು ಮಳೆಗಾಲ ಬಂತು ಅಂದರೆ ಚೆನ್ನಾಗಿ ಸ್ವೀಟಾಗಿರೋ ಹಲಸಿನ ಹಣ್ಣು ಸಿಕ್ಕತ್ತೆ.
ಮಕ್ಳು ಪಾಪ ಬೆಂಗಳೂರಲ್ಲಿ ಇರ್ತಾರೆ ಅಂತೇಳ್ಬಿಟ್ಟು ಅಪ್ಪ ಅಮ್ಮ ಗೊತ್ತಿರೋ ಬಸ್ ಕಂಡಕ್ಟರ್ ಡ್ರೈವರಿಗೆಲ್ಲ ದಮ್ಮಯ್ಯ ದಕ್ಕಯ್ಯ ಹೊಡೆದು ಹಲಸಿನ ಹಣ್ಣನ್ನು ಕೊಟ್ಟು ಕಳಿಸ್ತಾರೆ. ನಾವು ಕತ್ತಿ ಇಲ್ದೇನೆ ಹಲಸಿನ ಹಣ್ಣನ್ನು ಚಾಕುಲಿ ಕಷ್ಟಪಟ್ಟು ಕಟ್ ಮಾಡ್ತೀವಿ ನೋಡಿ. ಹುಡುಗಿಯರು ಹಲಸಿನ ಹಣ್ಣನ್ನ ಬಿಚ್ಚಿ ಪಾತ್ರೆಗೆ ಹಾಕ್ತಾ ಇದ್ದಾರೆ. ಮಲ್ನಾಡ್ ಸ್ಪೆಷಲ್ ತಿಂಡಿ ಮಾಡೋಕ್ಕೆ ಗೊತ್ತಾ ನಿಮಗೆ? ಮೊಳಕ ಅಂತ ಹೇಳ್ಬಿಟ್ಟು ಸಖತ್ತಾಗಿರುತ್ತೆ. ಅದ್ರದ್ದು ಒಂದಿನ ಆ ರೆಸಿಪಿದು ವ್ಲಾಗ್ ಮಾಡಿ ಹಾಕ್ತೀನಿ. ಇವತ್ತು ಟೈಮ್ ಇಲ್ಲ ಅದನ್ನು ಮಾಡೋಕ್ಕೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ.